ಗಾಂಧಿ ತಾತನ ಆಶ್ರಮದಲ್ಲಿ ಕುತ್ಕೊಂಡೇ ಮಾಡಿ ಇದ್ದವು 3 ಮಂಗಗಳು. ಮಾಡಪ್ಪ, ಕುತ್ಕೊಂಡು ಮಾಡಬೇಕು. ಗಾಂಧಿ ತಾತನ ಆಶ್ರಮದಲ್ಲಿ ಇದ್ದವು 3 ಮಂಗಗಳು. ಅದರಲ್ಲಿ ಒಂದು ಮಂಗ ಏನು ಹೇಳುತ್ತೆ ಗೊತ್ತಾ? ಏನು ಹೇಳುತ್ತೆ? ಕೆಟ್ಟದ್ದನ್ನ ಕೈ ಹಿಡಿಯಲಿ, ಕೆಟ್ಟದ್ದನ್ನ ನೋಡಬಾರದು. ಹಂಗಂದ್ರೆ ಕೆಟ್ಟದ್ದನ್ನು ನೋಡಬಾರ್ದು ಅಂತ ಒಂದು ಮಂಗ ಹೇಳುತ್ತೆ ಅಲ್ವಾ? ಮತ್ತು ಇನ್ನೊಂದು ಗಾಂಧಿ ತಾತನ ಆಶ್ರಮದಲ್ಲಿ ಇನ್ನೂ ಒಂದು ಕೋತಿ ಇರುತ್ತೆ. ಒಟ್ಟು ಎಷ್ಟು ಕೋತಿ ಹೇಳಿದೆ ನಾನು? ಅದರಲ್ಲಿ ಒಂದು ಕೋತಿ ಏನು ಹೇಳ್ತು? ಒಂದು ಕೋತಿ ಏನು ಹೇಳ್ತು? ವೆರಿ ಗುಡ್, ಕೆಟ್ಟದ್ದನ್ನು ನೋಡಬಾರ್ದು. ಹಾಗೆ ಇನ್ನೊಂದು ಮಂಗ ಹೇಳ್ತಂತೆ, ಏನಂತ ಹೇಳ್ತಾ ಗೊತ್ತಾ? ಕೆಟ್ಟದ್ದನ್ನು ವೆರಿ ಗುಡ್ ಕೇಳಿಸ್ಕೊಳ್ಬಾರ್ದು. ಇನ್ನೊಂದು ಮಂಗ ಏನು ಹೇಳ್ತು ಅಂದರೆ ಕೆಟ್ಟದ್ದನ್ನು ಮಾತನಾಡಬಾರ್ದು. ವೆರಿ ಗುಡ್, ಕೆಟ್ಟದ್ದನ್ನು ನೋಡಬಾರ್ದು, ಕೆಟ್ಟದ್ದನ್ನು ಕೇಳಬಾರ್ದು, ಕೆಟ್ಟದ್ದನ್ನು ಮಾತಾಡಬಾರ್ದು. ಇದೇ ನೋಡಿ ಗಾಂಧೀಜಿ ಆಶ್ರಮದಲ್ಲಿ ಸಾಕಿದ 3 ಮಂಗಗಳು ಎಷ್ಟು ಗುಡ್ ಅಲ್ವಾ? ಅದೇ ರೀತಿ ನಾವು ಏನು ಮಾಡಬೇಕು? ಕೆಟ್ಟದನ್ನು ನೋಡಬಾರ್ದು, ಕೆಟ್ಟದಾಗಿ ಯಾರನ್ನು ಫ್ರೆಂಡ್ಸ್ನೇ ಆಗಲಿ ಮಾತಾಡಬಾರ್ದು, ಬೈಬಾರ್ದು. ಓಕೆನಾ? ಆಮೇಲೆ ಕೆಟ್ಟದ್ದನ್ನು ಕೇಳಿಸ್ಕೋಬಾರ್ದು. ನಾವೆಲ್ಲ ಗುಡ್ ಬಾಯ್ಸ್ ಆ್ಯಂಡ್ ವೆರಿ ಗುಡ್, ವೆರಿ ಗುಡ್. ಶಾಲೆಗೆ ಕುಳಿತೆ ಒಂದು ಮೂಲೆಗೆ, ನಾನು ಹೋದೆ ಶಾಲೆಗೆ ಕುಳಿತೆ ಒಂದು ಮೂಲೆಗೆ, ಮೆಲ್ಲಗೆ ಬಂತು ಇರೋದು ಗಾಳಿ ಬಂತು ತಣ್ಣಗೆ, ಗಾಳಿ ಬಂತು ತಣ್ಣಗೆ, ನಿದ್ದೆ ಬಂತು ಕಣ್ಣಿಗೆ, ನಿದ್ದೆ ಬಂತು ಕಣ್ಣಿಗೆ, ಮಿಸ್ಸು ಬಂದ್ರು ಮೆಲ್ಲಗೆ, ಮಿಸ್ಸು ಬಂದ್ರು ಮೆಲ್ಲಗೆ, ಕೊಟ್ಟರೊಂದು ಕೆನ್ನೆಗೆ. ಏನಕ್ಕೆ ಕೆನ್ನೆಗೆ ಹೊಡೆದಿದ್ದು ಹೇಳಿ ಅವ್ರಿಗೆ? ಏನಕ್ಕೆ ಕೆನ್ನೆಗೆ ಹೊಡೆದ್ರು? ಮಲ್ಕೊಂಡಿದ್ದು. ಕೊಟ್ಟರೊಂದು ಕೆನ್ನೆಗೆ. ಆಮೇಲೆ ಬೈದರೆಲ್ಲರೆದುರಿಗೆ, ಅಳುತ್ತಾ ಹೋದೆ ಮನೆಗೆ, ಅಳುತ್ತಾ ಹೋದೆ ಮನೆಗೆ. ಚೆನ್ನಾಗಿತ್ತಾ? ಸಾಂಗ್ಸ್ ಎಲ್ಲ ಚೆನ್ನಾಗಿತ್ತಾ? ಫಸ್ಟ್ ಟ್ರೈ ಇಂಟರ್ನೆಟ್ ಪ್ರೀ ಸ್ಕೂಲ್ ಮ್ಯಾನೇಜ್ಮೆಂಟು ಅಮ್ಮನ ಅರಿವು ಅಂತೇಳಿ ಒಂದು ಹೊಸ ಕಾರ್ಯಕ್ರಮವನ್ನು ಶುರು ಮಾಡಿದ್ದಾರೆ. ಅಂದರೆ ಇದನ್ನು ನಾನು ನೋಡಿರೋ ಮಟ್ಟಿಗೆ ಬೇರೆ ಬೇರೆ ಶಾಲೆಗಳಲ್ಲಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಈ ಶಾಲೆಯಲ್ಲಿ ಒಂದು ನೂತನ ಪ್ರಯತ್ನ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಇದರಲ್ಲಿ ನಾವು ಪೇರೆಂಟ್ಸ್ ಭಾಗವಹಿಸ್ತಾ ಇರೋದು ಇನ್ನೂ ದೊಡ್ಡ ಖುಷಿ. ಯಾಕಂದರೆ ಟೀಚಿಂಗು ಎಷ್ಟೋ ಜನರ ಆಸೆ ಆಗಿರುತ್ತೆ, ಕನಸಾಗಿರುತ್ತೆ. ಬಟ್ ಎಷ್ಟೋ ಮನೆಯಲ್ಲಿ ಹೆಣ್ಣು ಮಕ್ಳಿಗೆ ಅದನ್ನು ಸಾಧಿಸೋದಕ್ಕೆ ಆಗಿರೋದಿಲ್ಲ. ನನಗೆ ಇವತ್ತು ಬಂದು ನಾನು ಈ ಮಕ್ಳ ಜೊತೆ ಬೆರೆತಿದ್ದು ನನ್ನ ಬಿ ಎಡಲ್ಲಿ ನಾನು ಏನು ಟೀಚಿಂಗ್ ಪ್ರಾಕ್ಟೀಸ್ಗೆ ಹೋಗ್ತಾ ಇದೆ ಅದು ನನಗೆ ಮತ್ತೆ ನೆನಪಾಯಿತು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಈ ಮಕ್ಕಳು ಮನೆಗೆ ಹೋಗ್ಬಿಟ್ಟು ನಾನು ಇದನ್ನು ಕಲಿತೆ ಅಂತ ಅವ್ರಿಗೆ ಅದು ಹೇಳೋಕ್ಕಾಗಿದ್ರು 2 ಸಾಲ ಅವ್ರ ಪೇರೆಂಟ್ಸ್ ಮುಂದೆ ಆಡಿದಾಗ ಅವರು ಅದನ್ನು ಹೇಳಕ್ಕೆ ಬರ್ದಿದ್ರು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಅದ್ರ ಬಗ್ಗೆ ತೋರಿಸ್ತಾರಲ್ವಾ, ಅದನ್ನು ಪ್ರಾರಂಭ ಮಾಡಿದ್ದಾರೆ. ಇದೊಂದು ಅದ್ಭುತವಾದಂತಹ ಪ್ರಯತ್ನ ಅಂತಲೇ ನಾವು ಹೇಳ್ಬೋದು. ಹೀಗಾಗಿ ನಾನು ಏನೋ ಹೋಗಿ ಹೇಳ್ಕೊಟ್ಬಿಟ್ಟು ಬಂದೆ ಮಕ್ಕಳಿಗೆ ಅನ್ನೋ ಖುಷಿನೂ ನಮಗಿರುತ್ತೆ, ಏನೋ ಒಂಚೂರು ಕಲ್ತ್ಕೊಟ್ರಲ್ಲ ಅನ್ನೋ ಖುಷಿನೂ ನಿಮಗಿರುತ್ತೆ. ಹೀಗಾಗಿ ಇದೊಂದು ಒಳ್ಳೆಯ ಪ್ರಯತ್ನ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ.
ವೆಲ್ಕಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಒಳ್ಳೆ ಮಕ್ಕಳಿಗೆ ಒಳ್ಳೆ ಆಕ್ಟಿವಿಟೀಸ್ ಹೇಳ್ಕೊಟ್ರಿ, ಸರಿ ಮೇಡಮ್. ಹಾಡುಗಳು ಹೇಳ್ಕೊಟ್ರಿ, ಚಿಟಕಗಳು ಹೇಳ್ಕೊಟ್ರಿ, ತುಂಬ ಖುಷಿ ಪಟ್ರು. ಹೌದಲ್ವಾ ಮಕ್ಕಳ? ಎಲ್ಲರೂ ಎಂಜಾಯ್ ಮಾಡಿದ್ವಿ, ನಾವು ಎಂಜಾಯ್ ಮಾಡಿದ್ವಿ. ಆಮೇಲೆ ನಿಮ್ಮಲ್ಲಿರುವಂಥ ಕಲೆ ಕೂಡ ನಮಗೂ ಕೂಡ ಗೊತ್ತಾಯಿತು. ನೋಡಿ, ಯಾವಾಗಲೂ ಕಲೆಗಳು ಯಾವಾಗ ಆಚೆ ಬರುತ್ತೆ, ಸ್ಕಿಲ್ಸ್, ಟ್ಯಾಲೆಂಟು, ಒಂದು ವಿದ್ಯೆ ಅನ್ನೋದು ನಾವು ಬಾಯಿ ಬಿಟ್ಟಾಗ ಮಾತ್ರ ನಮ್ಮ ಸುತ್ತಮುತ್ತಲಿನ ಜನಗಳಿಗೆ ಅಥವಾ ಮಕ್ಕಳಿಗೆ ನಾವು, ನೀವು ಹೇಳಿದಂಗೆ ತಾಯಿಯೇ ಮೊದಲ ಗುರು. ನಿಮ್ಮನ್ನು ನೋಡಿ ಇನ್ಸ್ಪೈರ್ ಆಗ್ತಾರೆ ಮಕ್ಕಳು. ಓ, ಅಮ್ಮ ಎಷ್ಟು ಬೋಲ್ಡಾಗಿ ಕಾನ್ಫಿಡೆಂಟಾಗಿ ಮಾತಾಡಿದ್ರು. ಹೀಗೆ ನಮ್ಮ ಇದರ ಪ್ರೋಗ್ರಾಮ್ನ ಉದ್ದೇಶನೇ ಹಾಗೆ, ಅಮ್ಮನ ಅರಿವು ಅಂತ. ಅಮ್ಮನ ಅರಿವು. ಅಮ್ಮ ಏನು ಹೇಳಿದ್ರು? ಗುರುಗಳಿಗೆ ರೆಸ್ಪೆಕ್ಟ್ ಕೊಡಬೇಕು, ತಾಯಂದ್ರಿಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ. ಹೆಣ್ಣು ಮಕ್ಕಳಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು. ಇದು ಕೂಡ ನಮ್ಮ ಸಂಸ್ಕಾರ. ನಮ್ಮ ಭಾರತ ದೇಶದಲ್ಲಿ ನಮ್ಮದೇ ಆದಂಥ ಸಂಸ್ಕೃತಿ, ಕಲೆ ಇದೆ. ಅದನ್ನು ಎಲ್ಲರೂ ಕೂಡ ನಾವು ಆ ಕಲ್ಚರನ್ನು ನಾವು ಹೇಗೆ ಉಳಿಸ್ಕೊಂಡು ಹೋಗಬೇಕು ಅನ್ನೋದು ನಮ್ಮ ತಾಯಂದ್ರ ಕೈ ಬಿರುದಿನ ಮೂಲಕ ಈ ಭಾರತಾಂಬೆಯ ಒಂದು ಚಿತ್ರಪಟವನ್ನು ನಿಮ್ಗೆ ಕೊಡ್ತಾ ಇದ್ದೀವಿ. ತುಂಬ ಥ್ಯಾಂಕ್ಸ್ ಮ್ಯಾಮ್. ನಮ್ಮ ಕ್ಲಾಸ್ಗೆ ಬಂದು, ನಮ್ಮ ಸ್ಕೂಲ್ಗೆ ಬಂದು, ನಮ್ಮ ಸ್ಕೂಲ್ ಬಗ್ಗೆ ಇರುವಂಥ ಒಂದು ಒಳ್ಳೆಯ ಅಭಿಪ್ರಾಯವನ್ನು ನೀವು ಇವತ್ತು ವ್ಯಕ್ತಪಡಿಸಿದ್ವಿ. ನಾವು ಯಾವತ್ತೂ ಅದಕ್ಕೆ ಚಿರಋಣಿ. ಸೊ ವಿ ಆರ್ ವೆರಿ ಗ್ರೇಟ್ಫುಲ್ ಟು ಯು.